ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ಉಗುದ ಹಪ್ಪಳ ಅಂತಾರೆ ನೋಡ್ರಿ. ಉಗುದ ಮ್ಯಾಗ ಮಾಡೋದು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ರಿ. ಭಾಳ ರುಚಿ ಆಕ್ಕವು, ಭಾಳ ಪಳ್ಳಾಕವ್ರಿ. ಇವು ಎಲ್ಲ ಹಪ್ಪಳಕ್ಕಿಂತ ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ ಉಗುದ ಹಪ್ಪಳ ಅಂತಂದ್ರೆ. ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ್ರಿ. ಈ ಹಪ್ಪಳ ಮಾಡ್ಬೇಕಾದ್ರೆ ಗೋಧಿ ಹಿಟ್ಟು ತೊಗೊಂಡು ನೋಡ್ರಿ. 1.5 ಗ್ಲಾಸ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಇದನ್ನು ನೀರು ಹಾಕಿ ದೋಸೆ ಹಿಟ್ಟಿನದಕ್ಕಿಂತ ಸ್ವಲ್ಪ ತಿಳುವಾಗೆ ಕಲಿಸಿ ಇಟ್ಕೊಂಡ್ಬಿಡ್ಬೇಕ್ರಿ. ಚಲೋತ್ನಾಗ ಹುಳಿ ಅದು ಬೇಕಂತಂದ್ರೆ ನೈಟ್ನೇ ಕಲಿಸಿಟ್ಬೇಕು. ಭಾಳಷ್ಟು ನೀರು ಎತ್ತಿಡ್ಬೇಕ್ರಿ. ಮ್ಯಾಗಿಂದೆಲ್ಲ ನೀರು ಬಸ್ದು ಮಾಡಿದ್ರೆ ಹುಳಿ ಬೇಕಂದ್ರೆ ಹಂಗೆ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ನಮ್ಗೆ ಹುಳಿ ಬೇಡತ್ತಂದ್ರೆ ಏನಿಲ್ಲ ಅಂದ್ರೆ ಒಂದು 4 ತಾಸು ನೆನೀತಂದ್ರೆ ಭಾಳ ಚಲೋ ಆಕತ್ತೆ ನೋಡ್ರಿ. ಈಗ 4 ತಾಸು ನೆನೀತಿದ್ದೆ ನಾನು, ಭಾಳ ಚೆಂದಾಗೆ ನೆನೆದಾಗ. ಇದಕ್ಕೇನದ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ, ಏನೇನು ಹಾಕೋದಂತ ನೋಡ್ಕೊಳ್ಳೋಣ್ರಿ. ಈಗ 4 ತಾಸು ನೆನೆತಂದ್ರೆ ಭಾಳ ಪಳ್ಳಗೆ ಭಾಳ ಚಲೋ ಆಕ ನೋಡ್ರಿ. ನೈಟ್ ನೆನೆ ಇಟ್ಟರೆ ಮ್ಯಾಗಿನ ನೀರು ತೆಗಿಬೇಕ್ರಿ, ಹುಳಿ ಹೊಕ್ಕತ್ತಿ. ಇಲ್ಲಿದ್ರೆ ಹಂಗೆ ಮಾಡಿದೆವು ಅಂದ್ರೆ ಹುಳಿ ಭಾಳ ಆಕದ. ಈಗ ಒಂದು ಅರ್ಧ ಸ್ಪೂನ್ದಷ್ಟು ಉಪ್ಪು ಹಾಕೊಂಡೀನಿ ನೋಡ್ರಿ. ಬಿಳಿ ಎಳ್ಳು ಹಾಕೊಂಡೀನಿ 1 ಸ್ಪೂನ್ದಷ್ಟು. ಭಾಳ ಟೇಸ್ಟ್ ಆಕವ್ರಿ, ಭಾಳ ಪಳ್ಳ ಆಕವು ಇವು, ಭಾರಿ ಮಸ್ತ್ ಆಕವು ನೋಡ್ರಿ. ಉಗಿದ ಮ್ಯಾಗ ಮಾಡೋದಂತಾರೆ ಇವು ಹಪ್ಪಳ. 1 ಸ್ಪೂನ್ದಷ್ಟು ಜೀರಿಗೆ ಕೈಲೇ ತಿಕ್ಕಿ ಕ್ರ್ಯಾಶ್ ಮಾಡಿ ಹಾಕೋತೀನಿ ನೋಡ್ರಿ. ಗೋಧಿ ಹಿಟ್ಟಿನ ಹಪ್ಪಳ ಸ್ವಲ್ಪ ಕಪ್ಪು ಹಾಕವ್ರಿ, ಅದ್ರ ಸಲುವಾಗಿ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಭಾಳ ಹಾಕೋಬಾರ್ದ್ರಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೊಂಡಿನಿ ನೋಡ್ರಿ ನಾನು. ಇದು ಚೆಂದಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟಿನ ಹಪ್ಪಳ ಕಪ್ಪು ಹಾಕೋ, ಅದ್ರ ಸಲ ಕಲರ್ ಯೂಸ್ ಮಾಡೀನಿ. ಕಲರ್ ಹಾಕ್ಲಾರ್ದನ್ನು ಹಂಗೆ ಮಾಡ್ಕೋಬೇಕು ನೋಡ್ರಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಮ್ಮ ಮಾಮನ ಹೆಂಡತಿ ಮತ್ತು ನಮ್ಮ ಅವ್ವಾರು ಕೂಡಿ ಅವಾಗ ಮಾಡ್ತಿದ್ರಿ. ಜೋಳನ ಕುಟ್ಟಿ ಒಂದು 5 ದಿವಸ ನೆನೆ ಹಾಕಿ ಅದನ್ನು ಎಲ್ಲ ಜಜ್ಜಿ ಪೌಡ್ರ್ ಮಾಡ್ಕೊತಿದ್ರಿ. ಜೋಳಗಳನ್ನು ಅದನ್ನು 5 ದಿವಸ ಇಟ್ಟು ನೆನೆ ಹಾಕಿ ಮಾಡ್ತಿದ್ರಿ. ಭಾಳ ಟೇಸ್ಟ್ ಹಾಕಿದ್ದು ಹಪ್ಪಳಗಳು, ಅಷ್ಟು ರುಚಿ ಹಾಕಿದ್ದು ನೋಡ್ರಿ. ಜೋಳದ ಹಪ್ಪಳ ಮಾಡ್ತಿದ್ರು ಅವರು. ಈಗ ಯಾರಿಗೆ ಮಾಡೋದು ಹಂಗಿಲ್ಲ, ಅದಕ್ಕೆ ಈ ಗೋಧಿ ಹಿಟ್ಟು ಹಪ್ಪಳ ಮಾಡತ್ತೀನಿ ನೋಡ್ರಿ. ಭಾಳ ಟೇಸ್ಟ್ ಹಾಕೋ ಇವನು. ಈಗ ಇದೇ ಒಂದೇ ಥರ ಏನದ ಪ್ಲೇಟ್ಗಳು ತೊಗೊಂಡು ನೋಡ್ರಿ. ಈ ಥರ ಪ್ಲೇಟ್ ಇರ್ಲಿಕ್ಕಂದ್ರೆ ಯಾವುದಾದ್ರೂ ಸಣ್ಣ ಪ್ಲೇಟ್ಗಳ್ದಾಗ ಮಾಡ್ಕೊಂಡು ಇಟ್ಕೋಬೋದು ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಹಪ್ಪಳಗಳನ್ನ ಹಾಕೋತೀನಿ ನೋಡ್ರಿ. ಇದ್ರಾಗ ಒಮ್ಮೆ ಟ್ರೈ ಮಾಡಿರಿ, ಏನೂ ಹರಿದಿಲ್ಲ, ಏನೂ ಇಲ್ಲ, ಅಷ್ಟು ಮಸ್ತ್ ಬರ್ತಾವೆ ನೋಡ್ರಿ. ಒಂದು 4-5 ತಾಸು ನೆನೆ ಹಾಕ್ಬೇಕು ನೋಡ್ರಿ. ಬೇಕಂದ್ರೆ ಹಪ್ಪಳ ಖಾರ ಯೂಸ್ ಮಾಡ್ಕೋಬೋದು. ನಾನು ಯಾವುದೂ ಯೂಸ್ ಮಾಡಿಲ್ಲ ನೋಡ್ರಿ, ಹಂಗೆ ಹಾಕಾಕತ್ತೀನಿ. ಈ ಥರ ತಿಳುವಾಗಿ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಒಂದು ಸಣ್ಣ ಸ್ಪೂನು 1 ಸ್ಪೂನ್ದಷ್ಟು ಹಿಟ್ಟು ಹಾಕೊಂಡಿನಿ, ಅಷ್ಟೇ ಸಾಕ್ರಿ. ಭಾಳ ದಿಪ್ ಮಾಡ್ಕೋಬೇಡ್ರಿ. ಎಷ್ಟು ತಿಳು ಮಾಡ್ಕೋತೀವಿ ಅಷ್ಟೇ ಟೇಸ್ಟ್ ಹಾಕೋ ನೋಡ್ರಿ ಹಪ್ಪಳ. ಇವೇನೂ ಆಗೋದಿಲ್ಲ, ಹರಿದಿಲ್ಲ, ಏನೂ ಇಲ್ಲ, ಅಷ್ಟು ಚಲೋ ಬರ್ತಾವೆ ನೋಡ್ರಿ. ಎಲ್ಲವೂ ಹೆಂಗೆ ಮಾಡೋದು ಅಂತೇಳಿ ಈಗ ತೋರ್ಸಾತೀನಿ ನೋಡ್ರಿ. ಹೆಂಗೆ ಹಾಕೋದು ಅಂಥೇಳಿ. ಇಷ್ಟು ಒಂದು ಅರ್ಧ ಸ್ಪೂನ್ದಷ್ಟು ಹಿಟ್ಟು ಹಿಡಿತೈತೆ ನೋಡ್ರಿ, ಅಷ್ಟೇ ರೀ ಅದು. ಆದ್ರೆ ಅಷ್ಟು ತಿಳುವಾಗಿ ಅಷ್ಟು ಚಲೋ ಹಾಕವು. ಎಷ್ಟು ತಿಳು ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಕೊಡ್ತಾವೆ ನೋಡ್ರಿ. ಹರಿತಾವು, ದಿಪ್ ಮಾಡ್ಕೋಬೇಕೇನಿಲ್ಲ, ಇದು ಹರಿಯಂಗಿಲ್ಲ ಏನಿಲ್ಲ ನೋಡ್ರಿ. ಅಷ್ಟು ಮಸ್ತ್ ಬರ್ತಾವೆ. ಒಮ್ಮೆ ಟ್ರೈ ಮಾಡಿರಿ, ಗೊತ್ತಾಕತ್ತೆ ನೋಡ್ರಿ. ಈಜಿಯಾಗಿ ಮಾಡುವಂಥದ್ದು ನೋಡ್ರಿ. ಈಗೆಲ್ಲ ಹಾಕೋದಾಯ್ತು. ನೀರು ಕಾಯ್ಲಿಕ್ಕೆ ಇಟ್ಟಿನ ಒಲೆ ಮ್ಯಾಗ ಅವು ಹೊಯ್ದಾಡಕತ್ತಾಗ ಇವು ಕುರ್ನ ಇಡ್ತೀನಿ ನೋಡ್ರಿ. ಈ ಪ್ಲೇಟ್ಗಳನ್ನ ಎಲ್ಲ ಹಾಕಿ ಒಮ್ಮೆ ಒಬ್ರು ತೆಗಿಯೋರು ಒಬ್ರು ಹಾಕೋರು ಇದ್ರೆ ಈಜಿ ಹಾಕತ್ರಿ. ಒಬ್ಬರೇ ಇದ್ರೆ ಒಂದು ಸ್ವಲ್ಪ ಲೇಟ್ ಹಾಕೋದಷ್ಟೇ. ಆದರೆ ಏನದು ಭಾಳ ರುಚಿ ಹಾಕೋರಿ ಇವು ಉಗುದ ಹಪ್ಪಳ. ಈಗ ನೀರು ಕಾಯಕ್ಕಿಟ್ಟಿನಿ, ಒಲೆ ಮ್ಯಾಗ ಇಡ್ತೀನಿ ನೋಡ್ರಿ. ಈ ಥರ ಪ್ಲೇಟ್ ಅನ್ನೋದ ಮ್ಯಾಗ ಇಡ್ಬೇಕು ನೋಡ್ರಿ. ಇಟ್ಟು ಸ್ವಲ್ಪ ಹೊತ್ತು ಒಂದು 2 ನಿಮಿಷದಷ್ಟು ಮ್ಯಾಗ ಮುಚ್ಚಬೇಕು. ಮ್ಯಾಗ ಚಲೋ ಹೊತ್ನಾಗ ಸ್ವಲ್ಪ ಗುಳ್ಳಿ ಬರ್ತಾವೆ ನೋಡ್ರಿ. ಈಗ ಕುದಿರ್ತದ. ಇದನ್ನ ಹೇಳ್ದ ಉಲ್ಟಾ ಮಾಡ್ಬೇಕ್ರಿ. ಈಗ ಉಲ್ಟಾ ಮಾಡಿ ಒಂದು 2 ನಿಮಿಷದಷ್ಟು ಕುದಿಸ್ಕೋಬೇಕ್ರಿ. ಅಂದ್ರೆ ಭಾರಿ ಅಷ್ಟು ಈಜಿಯಾಗಿ ಬರ್ತಾವೆ ಮತ್ತು ಭಾಳ ಚಂದ ಉಮ್ಗೋಯ್ತಾವೆ ನೋಡ್ರಿ ಹಪ್ಪಳಗಳು. ಈ ಉಲ್ಟಾ ಮಾಡಿ ಇಡೋದಿಂತ್ರ ಹಪ್ಪಳ ಭಾಳ ಟೇಸ್ಟ್ ಕೊಡ್ತಾವೆ. ಈ ಥರ ಮಾಡ್ಕೋಬೇಕು ನೋಡ್ರಿ. ಒಂದು 2 ನಿಮಿಷ ಬಿಟ್ಟೇವು ಅಂದ್ರೆ ಭಾಳ ಬಿಟ್ರೆ ಮತ್ತು ಹಪ್ಪಳ ಅದ್ರೊಳಗೆ ಬೀಳ್ತತ್ರಿ. ಅಷ್ಟೇ ಒಂದು 2 ನಿಮಿಷ ಬಿಡೋಣ, ತೆಗೆದು ಬಿಡ್ಬೇಕ್ರಿ. ಈಗ ಆಯ್ತು ನೋಡ್ರಿ. ಹಿಂಗೆ ಆಗಿರ್ತಾವೆ, ಗುಳ್ಳಿ ಆಗಿರ್ತಾವೆ, ಉಮ್ಗೋಯ್ದಿರ್ತದೆ. ಭಾರಿ ಮಸ್ತ್ ಉಮ್ಗೋಯ್ತಾವ್ರಿ ಹಪ್ಪಳ. ಹಿಂಗಾಗಿ ಭಾಳ ಚಲೋ ಆಕವು. ಈ ಥರ ಆದ್ರೆ ಆಯ್ತು ನೋಡ್ರಿ. ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋಣ ಹೊಳಿಸಿ ನೀರು ಉಗಿದ ಮ್ಯಾಗ ಇಟ್ಬಿಡೋದು ನೋಡ್ರಿ. ಮೊದಲು ಹಂಗೆ ಇಡೋದು, ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಕತ್ತಲ್ಲ, ಆಮೇಲೆ ಏನದ ಒಂದು 2 ನಿಮಿಷ ಹಿಂಗೆ ಉಲ್ಟಾ ಮಾಡಿ ಕುದಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಅಷ್ಟು ಭಾರಿಯಾಗಿ ಉಮ್ಗೋಯ್ತಾವೆ, ಭಾಳ ಮಸ್ತಾಗೆ ಬರ್ತಾವೆ ನೋಡ್ರಿ ಹಪ್ಪಳ. ಭಾರಿ ಸೂಪರಾಗಿ ಹಾಕವು. ಒಮ್ಮೆ ಟ್ರೈ ಮಾಡಿರಿ. ಈಜಿ ಒಳಗೆ ಮಾಡುವಂಥದ್ದು ಉಗುದ ಹಪ್ಪಳ ಹೇಳಕ್ಕೆ ಕೊಡತ್ತೀನಿ ನೋಡ್ರಿ. ಒಟ್ಟು ಹರಿಯಂಗಿಲ್ರಿ, ಭಾರಿ ಮಸ್ತಾಗೆ ಹಾಕವು, ರುಚಿನೂ ಹಾಕವು. ಒಮ್ಮೆ ಟ್ರೈ ಮಾಡಿರಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಹಾಕೋದು ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ನೋಡ್ರಿ.
ಹೆಚ್ಚೆಚ್ಚು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಥರ 2 ನಿಮಿಷ ಬಿಟ್ಟು ತೆಗೆದು ನೋಡಿರಿ. ಈ ಥರ ಗುಳಿಗತೆ ಆಗಿರ್ತಾವೆ, ಉಂಗಿರ್ತಾವೆ ನೋಡಿರಿ. ಒಂದಾಗಿಂದ ಒಂದು ಈಜಿ ಒಳಗೆ ಬೇಗ ಬೇಗ ಆಗಿಬಿಡ್ತಾವೆ ನೋಡಿರಿ. ಅಷ್ಟು ಹಪ್ಪಳ ರೆಡಿ ಆಕ್ಕವು. ಭಾರಿ ಮಸ್ತಾಗಿ ಮಾಡ್ಕೋದು ನೋಡಿರಿ. ಒಬ್ರು ಯಾರೋ ಹೆಲ್ಪ್ ಮಾಡಿದ್ರಂತೂ ಅಗದಿ ಈಜಿ ಒಳಗೆ ಭಾಳ ಬೇಗ ಬೇಗ ಆಗಿಬಿಡ್ತಾವೆ ನೋಡಿರಿ. ಈ ಥರ ಹಪ್ಪಳ ಇಟ್ಟು ಮ್ಯಾಗ ಮುಚ್ಚಬೇಕ್ರಿ. 1-2 ನಿಮಿಷ ಆಗಿಂದ ಒಯ್ದಿರ್ತದೆ, ಕಲರ್ ಚೇಂಜ್ ಆಗ್ತದೆ. ಅವಾಗ ಏನದ ನೀರಿನ ಮ್ಯಾಗ ಹಾಗೆ ಏನದ ಉಲ್ಟಾ ಮಾಡಿ ಇಟ್ಬಿಡ್ಬೇಕ್ರಿ ಪ್ಲೇಟ. ಅವಾಗ ಭಾಳ ಚೆಂದಾಗಿ ಕುದೀತದ. ಹಿಂಗಾಗಿ ಹಪ್ಪಳಗಳು ಭಾಳ ಟೇಸ್ಟ್ ಆಕಾವ ನೋಡ್ರಿ. ಈಜಿ ಒಳಗೆ ಹೆಂಗೆ ಮಾಡೋದು ಅಂಥೇಳಿ ಉಗುದ ಹಪ್ಪಳ ಹೇಳ್ಕೊಟ್ಟೀನಿ ರೀ. ಒಮ್ಮೆ ಟ್ರೈ ಮಾಡಿರಿ. ಈಗ ಹಪ್ಪಳಗಳನ್ನು ಹೆಂಗೆ ತಕ್ಕೊಳ್ಳೋದು ಅಂಥೇಳಿ ಈಗ ನೋಡ್ಕೊಂಡ್ರಿ. ಒಂದು ದೊಡ್ಡ ತಾಟ್ನಾಗ ನೀರು ಹಾಕಿರ್ತೀನಿ. ಅದ್ರೊಳಗೆ ನೀರಿನೊಳಗೆ ಆ ಪ್ಲೇಟ್ಗಳನ್ನು ಕುದಿಸಿದ ಪ್ಲೇಟ್ಗಳನ್ನ ಬಿಡಬೇಕು ನೋಡಿರಿ. 1 ಸೆಕೆಂಡ್ ಬಿಟ್ಟೇವು ಅಂದ್ರೆ ಅದು ತಣ್ಣಗೆ ಹಾಕತ್ತೆ. ಅವಾಗೇನದ ಹಪ್ಪಳ ಈಜಿಯಾಗಿ ತಗೊಬೋದು ನೋಡಿರಿ. ಈ ಥರ ನೀರಿನೊಳಗೆ ಬಿಟ್ಟುಬಿಡಬೇಕು ಪ್ಲೇಟ್ಗಳನ್ನು. ಕುದಿಸಿತ್ತೇವಲ್ರಿ ಆ ಹಪ್ಪಳದ ಪ್ಲೇಟ ಈ ನೀರಾಗ ಬಿಡ್ತೀವಿ ನೋಡಿರಿ. 1-2 ಸೆಕೆಂಡ್ ಬಿಡೋಣ. ನೀರದೊಳಗಿಂದ ಪ್ಲೇಟ ಆರಿರ್ತೈತ್ರಿ ಅದು. ಈಗ ಏನದ ಒಂದು ಯಾವ್ದಾರ ಸೂಜಿ ಅಥವಾ ಚಾಕು ಯಾವುದಿಂತ್ರ ಈ ಹಪ್ಪಳನ ಎಬ್ಬಿಸ್ಕೋಬೇಕು ನೋಡಿರಿ. ದಂಡಿದಿಂತ್ರ ಹಿಂಗೆ ತಗೊಂಡೇವಂದ್ರೆ ಬರ್ತದೆ. ಸ್ವಲ್ಪ ತೆಗೆದು ಕೈ ಮೇಲೆ ಹಾಕೋಬೇಕು. ಹಾಕೊಂಡು ಆನಂತರ ನೀರು ಹಾಕಿಬಿಡ್ಬೇಕು ನೋಡಿರಿ. ಒಂದಿಷ್ಟು ಸ್ವಲ್ಪ ಅಲ್ಲಿ ಸೈಡಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಈಜಿಯಾಗಿ ಹಪ್ಪಳ ಬಿಟ್ಕೊಂಡ್ಬಿಡ್ತದೆ ನೋಡಿರಿ. ನೋಡಿರಿ ಈ ಥರ ತಗೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಡ್ಬೇಕು ನೋಡಿರಿ. ಹೆಚ್ಚಿಗೆ ನೀರು ಹಾಕೊಂಡ್ರೆ ಏನಾಗೋದಿಲ್ಲ, ಹಾಕೋಬೇಕು ನೋಡಿರಿ. ಹಿಂಗೆ ತಾಟ್ ಎತ್ತಬೇಕು. ಹಪ್ಪಳ ತಾನೇ ಬಿಟ್ಕೊಂಡ್ಬಿಡ್ತದೆ ರೀ. ಅಷ್ಟು ಭಾರಿಯಾಗಿ ಆಗ್ಯಾವ ನೋಡಿರಿ. ಕೈ ಕಾಣ್ಲಿಕ್ಕತ್ತದ. ಅಷ್ಟು ತಿಳುವಾಗಿ ಅಷ್ಟು ಮಸ್ತಾಗಿ ಆಗ್ಯಾವ ನೋಡಿರಿ. ಭಾರಿ ಟೇಸ್ಟ್ ಇರ್ತಾವೆ. ಭಾರಿ ಮಸ್ತಾಗಿ ಭಾಳ ತಿಳುವಾಗಿ ಎಷ್ಟು ಮಸ್ತಾಗಿ ನೋಡಿರಿ. ಈ ಥರ ದುಡಿ ಇರ್ತದೆ ರೀ. ಅದ್ರ ಮ್ಯಾಗ ಹಾಕ್ಕೊಂಡ್ರೆ ಸ್ವಲ್ಪ ಅರಣೆಯಿಂದ ಹಾಳೆ ಮ್ಯಾಗ ಹಾಕಿಬಿಡೋದು ನೋಡಿರಿ. ಸ್ವಲ್ಪ ನೀರು ಜನಕ ಪ್ಲೇಟ್ ಈ ಥರ ಗಾಡಿಗೆ ಅದು ಹಚ್ಚಿ ಇಟ್ಬಿಡ್ಬೇಕು ನೋಡಿರಿ. ಆಮೇಲೆ ಸ್ವಲ್ಪ ಒಂದು ಬಟ್ಟೆಲೆ ಒರೆಸಿ ಮತ್ತೇನದ ಹಪ್ಪಳ ಮತ್ತು ಹಂಗೆ ಮೊದ್ಲು ಹೆಂಗೆ ಹಾಕಿವಲ್ರಿ ಹಂಗೆ ಹಾಕಿ ಕುದಿಲಿಕ್ಕೆ ಇಡ್ಬೇಕು ನೋಡಿರಿ. ಇದೇ ಥರ ಮಾಡ್ಕೊಳ್ಳೋದು ನೋಡಿರಿ. ಇವೆಲ್ಲ ಹಪ್ಪಳ ತೆಗೆದು ಹೆಂಗೆ ಅಂಥೇಳಿ ಈಗ ತೋರಿಸ್ತೀನಿ. ಭಾಳ ಈಜಿ ಒಳಗೆ ಬರ್ತಾವೆ ನೋಡಿರಿ ಹಪ್ಪಳ. ಭಾರಿ ಒಟ್ಟು ಹರಿಯಂಗಿಲ್ಲ ಏನಿಲ್ಲ, ಅಷ್ಟು ಮಸ್ತ್ ಬರ್ತಾವೆ ನೋಡಿರಿ. ದಂಡಿಗೆ ಸ್ವಲ್ಪ ಬಿಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಎತ್ತಿ ಬಿಡ್ಬೇಕ್ರಿ ಹಪ್ಪಳ. ಅಷ್ಟು ಚೆಂದ ಬರ್ತದೆ ನೋಡಿರಿ. ನೀರು ಹಾಕ್ಬೇಕು ಅದಕ್ಕೆ ಬುಡಕ್ಕೆ. ಭಾರಿ ಮಸ್ತಾಗೆ ಬರ್ತದೆ ನೋಡಿರಿ. ಒಟ್ಟು ಹರಿಯಂಗಿಲ್ಲ ರೀ. ಅಷ್ಟು ಭಾರಿ ಮಸ್ತಾಗಿ ಹಾಕೋ ಹಪ್ಪಳಗಳು. ಈಜಿಯಾಗಿ ಹರಿಲಾರ್ದೆ ಅಷ್ಟು ಮಸ್ತಾಗೆ ಬರ್ತಾವೆ ನೋಡಿರಿ ಹಪ್ಪಳ. ಈ ಥರ ಸ್ವಲ್ಪ ದಂಡಿಗೆ ಎಬ್ಬಿಸ್ಕೊಂಡು ಒಂದಿಷ್ಟು ನೀರು ಹಾಕಿ ಎತ್ತಿ ಬಿಡ್ಬೇಕು ನೋಡಿರಿ ಹಪ್ಪಳ. ಅಷ್ಟು ಮಸ್ತಾಗೆ ಬರ್ತದೆ ನೋಡಿರಿ. ನೀರು ಹಾಕೋಬೇಕು ಈ ಥರ ನೋಡ್ರಿ. ಈಗ ನೋಡ್ರಿ ಎಷ್ಟು ತಿಳುವಾಗಿ ಅಷ್ಟು ಮಸ್ತಾಗಿ ಆಗಿದಾವೆ. ಇದೇ ಥರ ಎಲ್ಲ ಹಪ್ಪಳಗಳನ್ನ ಹಿಂಗೆ ತಗೋಬೇಕು ನೋಡಿರಿ.
ಎಷ್ಟು ಮಸ್ತಾಗಿ ಎಲ್ಲವೂ ಬಂದು ಹಪ್ಪಳಗಳು. ಈಗ ಚಾಪಿ ಮ್ಯಾಗ ಹಾಕೋತೀವಿ ನೋಡ್ರಿ. ಎಲ್ಲ ಹಪ್ಪಳ ಮಾಡೋದಾಯಿತು. ಈಗ ಇದರಿಂದ ಚಾಪಿ ಹಾಸಿ ಚಾಪಿ ಮ್ಯಾಗರೆ ಅಥವಾ ಒಂದು ಬಟ್ಟೆ ಮ್ಯಾಗರೆ ಹಾಕೋಬೇಕ್ರಿ. ನೆರಳಿನಾಗೆ ಒಣಗ್ತಾವೆ ನೋಡ್ರಿ. ಬಿಸಿಲು ಏನು ಬೇಕಂತೇಳಿ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಫ್ಯಾನ್ ಹಚ್ಚಿದ್ರೆ ಆಯಿತು, ಮನೆಯೊಳಗೆ ಆರ್ತಾವು. ಆಮೇಲಿಂದ ಬುಟ್ಟಿ ಒಳಗೆ ಹಾಕಿ ಬಿಸಿಲಿಗೆ ಒಣಗಕ್ಕೆ ಇಡಕ್ಕೆ ಬರ್ತದೆ ನೋಡ್ರಿ. ಒಂದು ದಿವ್ಸ ಒಣಗಿಸಿ ಡಬ್ಬಿ ಒಳಗೆ ತೆಗೆದಿಟ್ಬಿಡ್ಬೇಕು ನೋಡ್ರಿ. ನೋಡ್ರಿ ಹರಿದಿಲ್ಲ ಏನಿಲ್ಲ, ಅಷ್ಟು ಮಸ್ತಾಗೆ ಆಗಿದಾವೆ ನೋಡ್ರಿ. ಅಷ್ಟು ತಿಳುವಾಗ್ಯಾವು. ಎಷ್ಟು ತಿಳುವಾಕ ಒಟ್ಟು ಟೇಸ್ಟ್ ಹಾಕ ನೋಡ್ರಿ. ಈಗ ಹಪ್ಪಳ ಎಲ್ಲ ಚೆಂದಾಗಿ ಒಣಗ್ಯಾವ ನೋಡ್ರಿ. ಬಿಸಿಲಿಗೆ ಒಂದು ದಿವ್ಸ ಇಟ್ಟಿದ್ದೆ, ಭಾಳ ಚೆಂದಾಗಿ ಒಣಗ್ಯಾವು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಹಪ್ಪಳ ಕರಿಯಿತ್ತು ಹೆಂಗೆ ಹಾಕೋ ಅಂತೇಳಿ ನೋಡೋಣ್ರಿ. ಭಾರಿ ಮಸ್ತಾಗಿ ಪಳ್ಳಾಕ ನೋಡ್ರಿ. ಈಗ ಹಪ್ಪಳ ಕರಿಯೋಣ್ರಿ ಎಣ್ಣೆ ಒಳಗೆ. ಅಷ್ಟು ತಿಳೋದು ಅಷ್ಟು ಮಸ್ತ್ ಪಳ್ಳ ಆಗ್ಯಾವ ನೋಡ್ರಿ. ಈ ಹಪ್ಪಳ ದೊಡ್ಡ ಇರ್ತಾವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಇದೇ ಥರ ಎಲ್ಲ ಹಪ್ಪಳ ಕರ್ಕೊಂಡು ನೋಡ್ರಿ. ಭಾರಿ ಪಳ್ಳಗೆ ಭಾರಿ ಮಸ್ತಾಗೆ ಅದು ನೋಡ್ರಿ ಹಪ್ಪಳಗಳು. ಒಂದು ಹಪ್ಪಳ, ತುಪ್ಪ, ಸ್ವಲ್ಪ ಬಿಸಿ ಅನ್ನ ಇತ್ತಂದ್ರೆ ಯಾವುದು ಸಾರ್ಗಿರೇನು ಬೇಡ ನೋಡ್ರಿ. ಅಷ್ಟು ರುಚಿ ಆಕತಿ. ಇವದನ್ನ ಕಿಚ್ ಮ್ಯಾಗೂ ಸುಟ್ಕೋಬೋದ್ರಿ. ಹಪ್ಪಳ ಬೆಂಕಿ ಇರ್ತದಲ್ರಿ, ಬೆಂಕಿ ಮ್ಯಾಗ ಸುಟ್ಕೊಂಡು ತಿಂದ್ರಂತೂ ಅಷ್ಟು ಟೇಸ್ಟ್ ಇರ್ತಾವ್ರಿ. ಬೆಂಕಿ ಅದು ಎಲ್ಲಿ ಗ್ಯಾಸ್ ಇರಲ್ಲ, ಒಲೆ ಮ್ಯಾಗ ಮಾಡ್ಕೊತಿರ್ತಾರಲ್ರಿ, ಅವಾಗ ಈ ಕೂರ್ನ ಸುಟ್ಕೊಂಡು ತಿನ್ಬೋದು ನೋಡ್ರಿ. ಹಂಗೆ ಕಿಚ್ಚಿಗೆ ಹಚ್ಚಿ ಸುಟ್ಕೊಂಡು ತಿಂದ್ರೆ ಅಷ್ಟು ಟೇಸ್ಟ್ ಇರ್ತಾವ್ರಿ. ಅಷ್ಟು ಪಳ್ಳಾಗಿರ್ತಾವೆ. ಭಾರಿ ಹೊಸದಾಗಿ ನೋಡತ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾವ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಕೋದು ವಿಡಿಯೋದ ನೋಟಿಫಿಕೇಶನ್ ಸಿಗುತ್ತೆ ನೋಡ್ರಿ. ಉತ್ತರ ಕರ್ನಾಟಕ ಅಡುಗೆಗಳನ್ನ ಹೆಚ್ಚಿಗೆ ಮಾಡ್ತಾ ಇರ್ತೇನೆ ರೀ. ಹೇಗೆ ಮಾಡೋದಂತೆಲ್ಲ ತಿಳಿಸ್ಕೊಡ್ತೀನಿ. ಟ್ರೈ ಮಾಡಿರಿ. ಕರೆದಿದ್ದಾಯ್ತು ನೋಡ್ರಿ. ಅಷ್ಟು ಪಳ್ಳಗೆ ಆಗ್ಯಾವ ನೋಡ್ರಿ. ಮುರಿದು ತೋರಿಸ್ತೀನಿ. ಅಷ್ಟು ಪಳ್ಳ ಭಾರಿ ಪಳ್ಳಾಗ್ಯಾವ ನೋಡ್ರಿ. ಬಾಯಿಗಿಟ್ರೆ ಕರ್ತಾವು. ಒಮ್ಮೆ ಟ್ರೈ ಮಾಡಿರಿ ಎಲ್ಲರೂ. ಯಾರ್ಯಾರು ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ. ಹೀಗೆ ಸಪೋರ್ಟ್ ಮಾಡಿರಿ.